ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ಹಿಂದೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವಿಡಿಯೋ ಮಾಡಿದ್ದೆ. ತಾವೆಲ್ಲರೂ ನೋಡಿರಬೇಕು ಆ ವಿಡಿಯೋನ. ನಾವು ನಂಜನಗೂಡು ಶ್ರೀಕಂಠೇಶ್ವರನ ದರ್ಶನ ಮಾಡಿ ಮಾರನೇ ದಿನ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ವಿ. ನಂಜನಗೂಡಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಯಳಂದೂರು ಹೋಗಿ ಇಳ್ಕೊಂಡ್ವಿ. ನಾವು ಯಳಂದೂರಿಂದ ಇನ್ನೊಂದು ಬಸ್ ಹತ್ತಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ವಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನೆಲೆಸಿರೋದು ಬಿಳಿಗಿರಿ ರಂಗನಾಥ ಸ್ವಾಮಿ. ವರ್ಷದ ಬಹುಕಾಲ ಹಿಮಚ್ಛಾದಿತ ಶಿಖರದ ಮೇಲೆ ಕುಳಿತವನು ಬಿಳಿಗಿರಿ ರಂಗ. ಈ ಪ್ರದೇಶದಲ್ಲಿ ಬಿಳಿ ಕಲ್ಲುಗಳೇ ಹೆಚ್ಚು. ಅದಕ್ಕಾಗಿಯೇ ಈ ಪ್ರದೇಶಕ್ಕೆ ಬಿಳಿಗಿರಿ ಅಂತ ಹೆಸರು ಬಂದಿದೆ. ಈ ದೇವಾಲಯದಲ್ಲಿ ನಿಂತ ನಿಲುವಿನ 5 ಅಡಿ ಎತ್ತರದ ರಂಗನಾಥನ ಪ್ರತಿಮೆ ಇಲ್ಲಿನ ಪ್ರಧಾನ ದೇವರು. ನವರಂಗ ಮುಖ ಮಂಟಪದಿಂದ ಕೂಡಿದ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ. ಬ್ರಹ್ಮರ್ಷಿ ವಸಿಷ್ಠ ಪ್ರತಿಷ್ಠಾಪಿತ ಮೂರ್ತಿ ಎಂಬ ನಂಬಿಕೆ. ಲಕ್ಷ್ಮಿ ಇಲ್ಲಿ ರಂಗನಾಯಕಿ. ಜೊತೆಗೆ ಹನುಮಂತ, ರಾಮಾನುಜಾಚಾರ್ಯ, ವೇದಾಂತಾಚಾರ್ಯರ ಮೂರ್ತಿಗಳು ಇವೆ. ಇದಕ್ಕೆ ದಕ್ಷಿಣದ ತಿರುಪತಿ ಎಂಬ ಅಭಿಧಾನವೂ ಇದೆಯಂತೆ. ಮೊದಲು ಇಲ್ಲಿನ ದೇವರನ್ನು ವೆಂಕಟೇಶ ಎನ್ನುತ್ತಿದ್ದರು. ಟಿಪ್ಪುವಿನ ಭೇಟಿಯ ನಂತರ ಇದು ರಂಗನಾಥ ಎಂದಾಯಿತು ಎಂಬ ಹೇಳಿಕೆಯೂ ಇದೆ. ಇಲ್ಲಿನ ರಂಗನಾಥ ಶ್ರೀರಂಗಪಟ್ಟಣದ ರಂಗನಾಥನ ಸೋದರನಂತೆ. ಇತಿಹಾಸದ ಪ್ರಕಾರ ಈ ದೇವಾಲಯ ನಿರ್ಮಾಣವಾಗಿರುವುದು ಚೋಳರ ಕಾಲದಲ್ಲಿ. ವಿಶೇಷವೆಂದರೆ 40 ವರ್ಷದ ಹಿಂದಿನವರೆಗೆ ಇಲ್ಲಿ ಸರಿಯಾದ ದಾರಿಯೂ ಇರಲಿಲ್ಲ. ಹಾಗಿದ್ರೂ ಇಲ್ಲೊಂದು ಭವ್ಯವಾದ ದೇವಾಲಯ ಕಟ್ಟಿರುವುದು ವಿಶೇಷ. ಈ ದೇವಾಲಯದಲ್ಲಿ ದೇವರ ಬೃಹತ್ ಗಾತ್ರದ ಪಾದುಕೆಗಳು ಇದೆ. ಈ ಪಾದುಕೆಯು 1 ಅಡಿ 9 ಇಂಚಿನ ಚರ್ಮದ ಪಾದುಕೆಗಳು. ಈ ಪಾದುಕೆಗಳನ್ನು ತಲೆಗೆ ಮುಟ್ಟಿಸಿಕೊಂಡು ಆಶೀರ್ವಾದ ಪಡೆದರೆ ಕಾಡು ಪ್ರಾಣಿಗಳಿಂದ ರಕ್ಷಣೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ವಾಸಿಸುವ ಮೂಲ ನಿವಾಸಿಗಳು ಸೋಲಿಗರು. ಇವರ ಅಧಿದೇವತೆ ಈ ರಂಗನಾಥ. ಯಳಂದೂರು ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಅರಣ್ಯ ಪ್ರದೇಶ ಸಿಗುತ್ತೆ. ಇಲ್ಲಿ ಕುರುಚಲು ಕಾಡು, ಎತ್ತರದ ರಸ್ತೆ, ಅಲ್ಲಲ್ಲಿ ಜಿಂಕೆ, ಕಾಡೆಮ್ಮೆ, ಕಾಡಾನೆಗಳು ಪ್ರತ್ಯಕ್ಷ ಆಗ್ತವೆ. ಸುಮಾರು ವರ್ಷಗಳ ಹಿಂದೆ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಎಲ್ಲ ಗಾಡಿಗಳು ರಸ್ತೆ ಮಧ್ಯದಲ್ಲಿಯೇ ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಆನೆಗಳು ಬಂದಿದ್ವು. 5 ಆನೆಗಳು ಅಡ್ಡ ನಿಂತಿದ್ವು. ಆ ಆನೆಗಳು ಹೋದ್ಮೇಲೆ ನಮ್ಮ ಬಸ್ ಮುಂದಕ್ಕೆ ಹೋಗಿದ್ದು. ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನಾವು ಬಸ್ನಲ್ಲಿ ಹೋಗಬೇಕಾದ್ರೆ ರಸ್ತೆಯಲ್ಲೇ ಜಿಂಕೆಗಳು, ನವಿಲುಗಳು, ಕೋತಿಗಳು ತುಂಬ ಕಾಣಿಸ್ತವೆ. ಇಲ್ಲಿನ ಬೆಟ್ಟ ಗುಡ್ಡಗಳು, ಪ್ರಕೃತಿಯ ಸೌಂದರ್ಯ, ಅರಣ್ಯ ಪ್ರದೇಶ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಬೆಟ್ಟ ತೋರಿಸ್ತಾ ಇದ್ದೀನಿ ನೋಡಿ, ಪೂರ್ತಿ ಅರಣ್ಯ ಪ್ರದೇಶ ಇದು. ಬೆಟ್ಟ ಗುಡ್ಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಸಿರು ಪ್ರದೇಶ. ನಾವು ಬಿಳಿಗಿರಿ ರಂಗನ ಬೆಟ್ಟ ನೋಡಿದ ಮೇಲೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಸಮಯ ಸಿಗಲಿಲ್ಲ ನಮಗೆ. ವಾಪಸ್ ಬೆಂಗಳೂರಿಗೆ ಬಂದುಬಿಟ್ವಿ. ಇನ್ನೊಂದು ದಿನ ಹೋಗಿ ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಂಬರ್ಬೇಕು. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇವೆಲ್ಲ ಬಂಡೀಪುರ, ನಾಗರಹೊಳೆಗೆ ಸೇರುತ್ತೆ ಕಾಡು. ಪೂರ್ತಿ ತಮಿಳುನಾಡುವರೆಗೂ ಹೋಗುತ್ತೆ ಇಲ್ಲಿನ ಕಾಡು. ಇಲ್ಲಿಂದ ಶುರುವಾದರೆ ತಮಿಳುನಾಡುವರೆಗೂ ಹಬ್ಬುತ್ತೆ ಈ ಕಾಡು. ಅಷ್ಟು ತುಂಬ ದೊಡ್ಡದಾದ ಕಾಡಿದು. ಈ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ 6 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಕೆಲಸ ನಡೀತಾ ಇತ್ತು. 3 ವರ್ಷ ಜೀರ್ಣೋದ್ಧಾರ ಕೆಲಸ ನಡೆದಿರೋದು. ಆಗ ದೇವಸ್ಥಾನಕ್ಕೆ ಬಂದಿದ್ದರೆ ದರ್ಶನ ಸಿಗ್ತಾ ಇರಲಿಲ್ಲ. ಪ್ರಿಯ ವೀಕ್ಷಕರೇ, ನೀವು ಮೈಸೂರಿಗೆ ಹೋದರೆ ನಂಜನಗೂಡು, ಬಿಳಿಗಿರಿ ರಂಗನ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಬಂಡೀಪುರ, ನಾಗರಹೊಳೆ ಎಲ್ಲ ನೋಡ್ಬೋದು. ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಧನ್ಯವಾದಗಳು.